ಈಗ ಇಲ್ಲಿ ಅಮ್ಮಣ್ಣವ್ರು ಅಂದ್ರೆ ಈಗ ನೀವೇ ಸ್ಟಾರ್ಟ್ ಮಾಡಿದ್ದನ್ರಿ ಇದನ್ನ? ನೀವು ನಿಮ್ಮ ತಂದೆಯವರು ಎಷ್ಟು ವರ್ಷದಿಂದ ಹಿಂದೆ ಅವರು? ಬಾಬಾ 1974. 50 ವರ್ಷ ಆಚರಣೆ ಮಾಡಿರಿ. ಇದೇ ವರ್ಷ ಮಾಡಿದ್ರೆ ಯಾವಾಗ ರೀ ಅದು? ಹಿಂದಿನ ವರ್ಷ ರೀ. ಹಾಂ 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 ಹಾಂ. ಈಗ ಅಂದ್ರೆ ನಿಮ್ದ್ರಾಗ ಏನು ಮಿರ್ಚಿನೇ ಸ್ಪೆಷಲ್ ಅನ್ರಿ? ಮಿರ್ಚಿ ಮತ್ತು ಖಾರ. ಮಿರ್ಚಿ ಮತ್ತು ಖಾರ. ಓಹೋ ಹೋ. ಇಲ್ಲಿ ಒಬ್ಬರು ಬಂದ್ರೆ ಮಿನಿಮಮ್ 5, 6, ಒಬ್ಬೊಬ್ಬರ ಕೆಪಾಸಿಟಿ ಮ್ಯಾಗ 8, 9 ತನಕ ತಿಂತಾರೆ ಅಂತ ಕೇಳಿ ನಾನು. ಮತ್ತೇನು ಆ್ಯಸಿಡಿಟಿ ಏನೂ ಆಗಲ್ಲ ಅಂತ ಕೇಳೀನಿ ರೀ. ಹಾಂ, ನೀವು ಈಗ 4 ತಿಂದ್ರೂ ನಿಮಗೆ ಆ್ಯಸಿಡಿಟಿ ಆಗಲ್ಲ, ಆಮೇಲೆ ಬೇಜೆ ಆಗಲ್ಲ. ಹಾಂ ಹಾಂ ಹಾಂ, ಬೇದಿ ಆಗಲ್ಲ, ಬೇಜೆ ಆಗಲ್ಲ, ಆ್ಯಸಿಡಿಟಿನೂ ಆಗಲ್ಲ. ಹಾಂ ಹಾಂ ಹಾಂ, ಅದು ಸ್ಪೆಷಲ್ ನಿಮ್ಮದು. ಹೌದೌದು. ಹಾಂ ಹಾಂ, ಓಕೆ. 1974 ಪ್ರಾರಂಭ. ಏನು ಅಂದರೆ ಹಾಂ ರೀ. ನಾವು ಪ್ರತಿಯೊಂದನ್ನು ಒರಿಜಿನಲ್ ಉಪಯೋಗಿಸ್ತೀವಿ. ಹಾಂ ಹಾಂ, ಒರಿಜಿನಲ್ ಇದು ಮಾಡ್ತಾರೆ ನೀವು. ಹೌದೌದು. ಎಣ್ಣೆ ಸಹಿತ ಎಣ್ಣೆ ಏನು? ಹೌದು, ಎಣ್ಣೆನೂ ಒರಿಜಿನಲ್ಲೇ. ಆಮೇಲೆ ಎಣ್ಣೆಗಿಂತ ಏನು ಹಿಟ್ಟು ಐತಲ್ಲ, ಹಾಂ ಹಾಂ ಹಾಂ, ಅದು ಬಹಳ ಮುಖ್ಯ. ಅದಕ್ಕೆ ನಾವು ಏನು ಮಿಕ್ಸ್ ಮಾಡಲ್ಲ ನೀವು? ಸೋಡಾ ಗಿಡ ಏನು ಹಾಕಲ್ಲ? ಅಲ್ಲ, ನಾವೇ ಕಡ್ಲೆಬೇಳೆ ತಂದು ನಾವೇ ಜಿನ್ನಲ್ಲಿ ಬೀಸ್ಕೊಂಬಂದು ಒಣಗಿಸಿ ಬಿಡಿಸಿ ಮಾಡ್ತೀವಿ. ಓಕೆ. ಅದು ಕಡ್ಲೆಬೇಳೆ ನಾವು ಇಂದೂರಿಂದ ತರ್ತೀವಿ. ಇಂದೂರಿಂದ? ಹೌದು. ಓಕೆ ಓಕೆ ಓಕೆ. ಇಂದೂರು ಕಡ್ಲೆಬೇಳೆನೇ ಮಿಕ್ಸಿಗೆ ಬರೋದು. ಯಾವಾಗಲೂ ಅದೇ ಹಿಟ್ಟು ಇದನ್ನ ಕಡಲೆಬೇಳೆ ಯೂಸ್ ಮಾಡಿ? ಹೌದು ಹೌದು ಹೌದು. ಸೂಪರ್. ಖಾರ ಮತ್ತು ಮಿರ್ಚಿ ಸ್ಪೆಷಲ್ ಅಮ್ಮಣ್ಣ ಪಳಾರದ ಅಂಗಡಿ. ಬೇರೆ ಕಡ್ಲೆಬೇಳೆಗಿಂತ ಅದು ಒಂದು ಕ್ವಿಂಟಾಲ್ಗೆ 300 ರೂಪಾಯಿ 400 ರೂಪಾಯಿ ಜಾಸ್ತಿ ಇರ್ತದೆ. ಹಾಂ, ಇಲ್ಲಿ ಲೋಕಲ್ನಲ್ಲಿ ಆ ಕ್ವಾಲಿಟಿ ಸಿಗಲ್ಲ. ಯಾಕಂದ್ರೆ 300-400 ರೂಪಾಯಿ ಜಾಸ್ತಿ ಅಂದ್ರೆ ಯಾರು ತೊಗೊಳಲ್ಲ. ಅಂಗಡಿಯರು ವಿಶೇಷವಾಗಿ ಯಾರು ತೊಗೊಳಕ್ಕೆ ಹೋಗೋದಲ್ರಿ. ಯಾಕಂದ್ರೆ ಅಂಗಡಿಯರು ಅಂದಮೇಲೆ ಸ್ವಲ್ಪ ರೊಕ್ಕ ಉಳಿಬೇಕಂತಿರ್ತಾರ. ಹಾಂ ಹಾಂ, ಮಾರರು ಅವರಿಗೆ ಲಾಭ ಬರಬೇಕು. ಹಾಂ, ಓಕೆ, ಲಾಭ ಬರಬೇಕು. ಹೌದು ಹೌದು ಹೌದು, ಅದನ್ನ ನೋಡ್ತಿರ್ತಾರೆ ಅವ್ರು ಮೇನ್. ನಮ್ಮ ಊರಲ್ಲೇ ಸಿಗಲ್ಲ ನಮ್ಮ ಕಡ್ಲೆಬೇಳೆ. ಹೌದಲ್ಲ, ಅಂತಂದು ಇಂದೂರಿಂದ ಬರುತ್ತೆ. ಏನಂದ್ರಿ ಅದು ಹೆಸರು? CJ. ಹಾಂ, CJ. ಅದಕ್ಕೆ ಮಿರ್ಚಿ ಸ್ಪೆಷಲ್ ಅಂತಾರೆ, ಕನ್ನಡದಲ್ಲಿ ಬರ್ದಿರ್ತಾರೆ. ಓಹೋ, ಓಕೆ ಓಕೆ ಓಕೆ. ಇಂದೂರಿಂದ ಹೆಂಗ್ರಿ ಕ್ವಿಂಟಲ್ ಅದು? ತರ್ತಾರೆ? ಹಾಂ, ಇರಲಿ ಇರಲಿ. ಮಾರ್ಕೆಟ್ ಇದ್ದಂಗೆ